ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ಇವತ್ತಿನ ಸಚೇತನ ಕಾರ್ಯಕ್ರಮ ವೈಜ್ಞಾನಿಕ ರಸಪ್ರಶ್ನೆ. 1. ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅಗತ್ಯವಾಗಿ ಬೇಕಾದ ಅಂಶಗಳು ಯಾವ್ಯಾವು? ಸೂರ್ಯನ ಬೆಳಕು, ಕಾರ್ಬನ್ ಡೈಆಕ್ಸೈಡ್, ಎಲೆಗಳಲ್ಲಿರುವ ಕ್ಲೋರೋಫಿಲ್, ನೀರು ಮತ್ತು ಖನಿಜಗಳು. 5. ಪ್ರಶ್ನೆ. ಹೃದಯದಲ್ಲಿ ಎಷ್ಟು ಕೋಣೆಗಳಿರುತ್ತವೆ? ಧನ್ಯವಾದಗಳು. ವಯಸ್ಕರಿಗೆ ಒಟ್ಟು ಎಷ್ಟು ಹಲ್ಲುಗಳಿರುತ್ತವೆ? ಉತ್ತರ 32. ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ನಕ್ಷತ್ರ ಯಾವುದು? ಉತ್ತರ ಪ್ರಾಕ್ಸಿಮಾ ಸೆಂಟಾರಿ. ಅದು ಸೂರ್ಯ ನಮಗೆ ಹತ್ರ ಇರ್ತಕ್ಕಂತ ನಕ್ಷತ್ರ, ಭೂಮಿಗೆ ಹತ್ರ ಇರ್ತಕ್ಕಂಥ ಸೂರ್ಯ. ಸೂರ್ಯನೆಲ್ಲ ಬಿಟ್ಟ ನೆಕ್ಸ್ಟ್ ಹತ್ರ ಇರ್ತಕ್ಕಂಥದ್ದು ಪ್ರಾಕ್ಸಿಮಾ ಸೆಂಟಾರಿ ಇರ್ತಕ್ಕಂಥ ಒಂದು ನಕ್ಷತ್ರ ಇದೆ. ಗೊತ್ತಾಯ್ತಲ್ವಾ? ನಕ್ಷತ್ರ ಪುಂಜಗಳಲ್ಲಿ ಅದು ಹತ್ತಿರವಾಗ್ತದೆ. ಆರೋಗ್ಯವಂತ ವ್ಯಕ್ತಿಯ ಹೃದಯ 1 ನಿಮಿಷಕ್ಕೆ ಎಷ್ಟು ಬಾರಿ ಮಿಡಿಯುತ್ತದೆ? ಧನ್ಯವಾದಗಳು. ವಾಹನಗಳಲ್ಲಿ ಬಳಸುವ ಹಿನ್ನೋಟದ ದರ್ಪಣ ಯಾವುದು? ಉತ್ತರ ಪೀನ ದರ್ಪಣ. ದಿಕ್ಸೂಚಿ ಯಂತ್ರದಲ್ಲಿ ಬಳಸುವ ಕಾಂತ ಯಾವುದು? ರಕ್ತವನ್ನು ಪಂಪ್ ಮಾಡುವ ಅಂಗ ಯಾವುದು? ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣ ಯಾವುದು? ಜವ ಎಂದರೇನು? ಕ್ರಮಿಸಿದ ಒಟ್ಟು ದೂರ ತೆಗೆದುಕೊಂಡ ಒಟ್ಟು ಕಾಲವನ್ನು ಜವ ಎನ್ನುವರು. ಬೆಳಕು ಯಾವ ರೇಖೆಯಲ್ಲಿ ಚಲಿಸುತ್ತದೆ? ರಾಷ್ಟ್ರೀಯ ವಿಜ್ಞಾನ ದಿವಸ ಎಂದು ಆಚರಿಸುತ್ತಾರೆ. ಪ್ರತಿ ವರ್ಷ. ಇವತ್ತೆಷ್ಟು? ಹಾಗಾದ್ರೆ ನಾಳೆ ಏನು? ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ. ಅದನ್ನ ಯಾಕೆ ಆಚರಣೆ ಮಾಡ್ತಾರೆ, ಏನು ಅನ್ನೋದನ್ನ ಓದ್ಕೊಂಡ್ಬಂದು ನಾಳೆ ಮಾತಾಡ್ಬೇಕು. 2 ನಿಮಿಷ ಆದ್ರು. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ರಸಪ್ರಶ್ನೆಯನ್ನ ಹೇಳಿದಂತಹ 7ನೇ ತರಗತಿ ವಿದ್ಯಾರ್ಥಿನಿಯರಿಗೆ ಜೋರಾಗಿ ಚಪ್ಪಾಳೆ.